ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ನಿನಗೆ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ. ಆದರೆ ಏನದು? ಹೇಳು. ಸೊ ನಾಳೆ ನಮ್ಮ ಎಂಗೇಜ್ಮೆಂಟ್. ಮನೇಲಿ ತುಂಬ ಟೆನ್ಷನ್ ಇದೆ. ಅದು ನೋಡಿದ್ರೆ ನೀವು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀರಾ. ಅಪ್ಪ ನೋಡಿದ್ರೆ ರೀ ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ನಾಳೆ ನಾವು ಮದುವೆ ಆಗೋರು, ನಾವು ಇಷ್ಟು ಮಾತಾಡ್ತಾ ಇದ್ರೆ ಹೇಗೆ? ನಾನು ನಿಮ್ಮನ್ನು ಹಾರಿಸ್ಕೊಂಡು ಹೋಗ್ತಾ ಇದ್ದೀನ. ಬಿಟ್ಬಿಡ್ತಾರಾ? ನಾಳೆ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಓಹೋ, ಇನ್ನೂ ನಾಳೆ ಆಗಿಲ್ವಲ್ಲ? ಬನ್ನಿ ಬೇಗ ವಾಪಸ್ ಹೋಗೋಣ. ಏನು ಮಾತಾಡ್ತಾ ಇದ್ದೀರಾ? ಇಷ್ಟು ಮಾತಾಡ್ತಾ ಇದ್ರೆ ನೋಡಿದ್ಯಲ್ಲ ಯಾರಿದ್ದಾರೆ ಅಂತ? ಗೊತ್ತಾಯ್ತಾ? ಅಕ್ಕ ನೀನ್ ನೋಡಿದ್ಯಾ ತಾನೆ? ಬಾಬಾ ನೀವು ನೋಡಿದ್ದೀರಾ ತಾನೆ? ಅಭಿ ಪ್ರೀತಿ ಒಟ್ಟಿಗೆ ಹೋಗಿದ್ದನ ನೋಡಿದ ತಕ್ಷಣ ಅವ್ರಿಗೆಲ್ಲ ಬಂದು ಮಾತಾಡ್ತಾರೆ ಅಂತ ಏನಕ್ಕೆ ಅನ್ಕೊಂಡೆ? ಯಾರೋ ಏನೋ ಅವ್ರಿಗೆ ಕೆಲಸ ಹೇಳಿರ್ಬೋದು, ಅದಕ್ಕೆ ಹೋದ್ರು. ಮಾತು ನೆಚ್ಕೊಂಡ್ ಬಂದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ಅಕ್ಕ ಸಿಂಧು, ಹೀಗೆಲ್ಲ ಮಾಡಬೇಡ್ವೆ, ನಂಬಿಕೆ ಕಳ್ಕೊಳ್ತೀಯಾ? ಸದ್ಯ ಈ ಸಿಂಧು ತಲೆಗೆ ಒಂದ್ಸಲ ಹುಳ ಹೋಗ್ಬಿಟ್ರೆ ಸುಮ್ಮನೆ ಇರಲ್ಲ. ಇವಳು ಏನಾದ್ರು ಮಾಡ್ತಾನೆ ಇರ್ತಾಳೆ. ಹೇಳಿದ್ನಲ್ಲ ಪ್ರೀತಿ, ಏನೇ ಬಂದರೂ ಒಟ್ಟಿಗೆ ಎದುರಿಸೋಣ. ಈ ಮಾತು ಹೇಳೋರು ಫ್ರೆಂಡ್ಸ್ ಅಲ್ಲ, ಪ್ರೀತಿಸೋ. ಪ್ರೀತಿ ಪಾಪ ಹೊಸ ಲವರ್ಸಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಹೊರಡೋಣ. ಎಲ್ರಿಗೂ ನಮ್ಮ ಮೇಲೆ ಅನುಮಾನ ಬರ್ತಿದೆ ಅಂದರೆ ನಮ್ಮ ಬಿಹೇವಿಯರೇ ಬದಲಾಗಿದೆ ಅನಿಸುತ್ತೆ. ನಮ್ಮ ಸಂಬಂಧ ಕೂಡ. ಅಂದರೆ ನೋಡು, ಅಲ್ಲಿ ಅವರಿಬ್ಬರು ಇದ್ದಾರೆ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿ ನೋಡಿದ್ರೆ ನಮ್ಮ ಶಾಲು ಗಿರಿ ಇದ್ದಾರೆ. ಸುಮ್ಮನಿರು ಶಶಾಂಕ್, ಪಾಪ ಅವಳನ್ನ ರೇಗಿಸ್ಬೇಡ. ಕನ್ಫ್ಯೂಸ್ ಆಗಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗಿದೆ. ಇಲ್ಲ, ನಾನು ನಿಜಾನೇ ಹೇಳಿದ್ದು. ಅದವ್ರ ಅಡ್ಡ ಗೊತ್ತಾ? ಪ್ರೀತಿ ಅಭಿ ಅಲ್ಲೇ ಮಾತಾಡ್ತಿದ್ರು, ಅವ್ರು ನನ್ನ ಹತ್ರ ಸಿಕ್ಕಾಕೊಂಡಿದ್ದಾರೆ. ಸುಮ್ಮನಿರೇ ಸಿಂಧು, ನಿನಗಿರೋ ಅನುಮಾನಕ್ಕೆ ನಮಗೂ ತೊಂದರೆ ಕೊಡ್ತಿದ್ಯಾ? ಈಗ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನಮಗೂ ಅನಿಸ್ತಾ ಇದೆ.
ಅದಕ್ಕೆ ಮೊದಲು ನಿನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಹೋಗಲೇಬೇಕು ಅಂತ ನಮ್ಮೆದುರಿಗೆ ಸುಳ್ಳು ಹೇಳಿ ಬಂದಿದ್ಯಾ. ಆ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನೀನು ನಂಬ್ತಾರಾ? ಇದೇ ರೀತಿ ಹೇಳಿ ಅಭಿ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾನೆ. ಬೇಬಿ, ನಾಳೆ ಮನೇಲಿ ಎಂಗೇಜ್ಮೆಂಟ್ ಇದೆ. ನೀನ್ ಹೀಗೆ ಬೇಡದಿರೋ ವಿಷಯಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ತಲೆ ಕೆಡ್ಸ್ಕೊಂಡಿದ್ರೆ ಹೇಗೆ? ನೋಡು, ನೀನು ನಾಳೆ ಚೆನ್ನಾಗಿ ರೆಡಿ ಆಗು. ಚೆನ್ನಾಗಿ ರೆಡಿಯಾಗಿ ಅಭಿನ ಇಂಪ್ರೆಸ್ ಮಾಡೋದು ನೋಡು. ನಾಳೆ ಬೇಜಾನ್ ಟೈಮ್ ಸಿಗುತ್ತೆ. ಆ ಪ್ರೀತಿನ ಹೇಗ್ ಮಕ್ಕರ್ ಮಾಡ್ತೀನಿ ಅಂತ ನೋಡ್ತೀರಿ. ಸಿಂಧು, ದಿಸ್ ಇಸ್ ಟೂ ಮಚ್. ಇದು ನಮ್ಮನೆ ಫಂಕ್ಷನ್ನು, ಏನು ಎಡವಟ್ ಮಾಡಬೇಡ. ನೀನು ಮಾಡೋ ತರಲೆಯಿಂದ ಅದು ಬೇರೆ ಏನಾದರೂ ಆದರೆ ಕಷ್ಟ. ಸುಮ್ಮನೆ ಆರಾಮಾಗಿದ್ದು ಎಂಜಾಯ್ ಮಾಡಿ ಹೋಗು ಅಷ್ಟೇ. ಅರ್ಥ ಆಯ್ತಾ? ರಜ್ಜು, ನೀನೇ ಹೇಳು. ಏ ಸಿಂಧು, ಏನ್ ಮಾತಾಡ್ತಾ ಇದೀಯ ನೀನು? ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಬೇಡದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಟೈಮ್ನ ಹಾಳು ಮಾಡ್ಕೋಬೇಡ. ಅಂದ್ರೆ ಚೆನ್ನಾಗಿ ರೆಡಿ ಆಗೋದ್ರ ಬಗ್ಗೆ, ಅವನ್ನ ಇಂಪ್ರೆಸ್ ಮಾಡೋದ್ರ ಬಗ್ಗೆ. ಗೊತ್ತಾಯ್ತಾ? ಯಾರು ಏನಾದರೂ ಹೇಳಿ, ನಾನು ನಾಳೆ ಆ ಪ್ರೀತಿಗೆ ಫಿಟ್ಟಿಂಗ್ ಇಡ್ಲೇಬೇಕು. ಅವಳ ಅಭಿಯಿಂದ ಕಿಲೋಮೀಟರ್ ಗಟ್ಟಲೆ ದೂರ ಇರಬೇಕು. ಹಾಗೆ ಮಾಡ್ತೀನಿ. ಗಿರಿ, ಶಾಲಿನಿನ ಸರಿಯಾಗಿ ಮಾತಾಡ್ಸಿದ್ಯಾ? ಅವಳಿಗೆ ಅವ್ರ ಅಪ್ಪನ ಭಯ, ಮಾತಾಡೋಕ್ಕೂ ಹೆದರ್ತಿದ್ಲು. ಶಾಲಿನಿ ತುಂಬ ಒಳ್ಳೆ ಹುಡುಗಿ, ಹಿರಿಯರಂದರೆ ತುಂಬ ಗೌರವ ಕೊಡ್ತಾಳೆ. ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಇಂಥ ಸಂಬಂಧ ಸಿಗೋಕೆ ನಾವು ಪುಣ್ಯ ಮಾಡಿದ್ದೀವಿ. ಈ ಸಂಬಂಧನ ಕಳ್ಕೋಬೇಡ ಕಣೋ. ಏನೋ ಮಗನಿಗೆ ಬಹಳ ಬೋಧನೆ ನಡೀತಿತ್ತು? ಏನಿಲ್ಲಪ್ಪ, ಜೈರಾಮ್ ಫ್ಯಾಮಿಲಿಯವರು ತುಂಬ ಒಳ್ಳೆಯವರು ಅಂತ ಅಮ್ಮ ಹೇಳ್ತಾ ಇದ್ಲು. ಓಹ್ ಗಿರಿ, ನೀನು ಹೋಗು. ನಾಳೆ ನಿನಗೆ ತುಂಬ ಕೆಲಸ ಇದೆ, ರಿಲ್ಯಾಕ್ಸ್ ಮಾಡ್ಕೊ, ಹೋಗು. ಏನೋ ಅವನಿಗೆ ಒಳ್ಳೆಯವನಾಗುವಂಥ ಉಪದೇಶ ಮಾಡ್ತಿದ್ದೀಯಾ? ದುಡ್ಡಿನ ಮುಂದೆ ಯಾವ ಒಳ್ಳೆಯದು ನಿಲ್ಲೋದಿಲ್ಲ. ದುಡ್ಡಿದ್ರು ಮಾತ್ರ ಮಾರ್ಕೆಟಲ್ಲಿ ಬೆಲೆ. ಆ ಜಯರಾಮ್ ನನಗೆ ಅವಮಾನ ಮಾಡಿದ್ದಾನೆ. ನನ್ನ ಕಂಪ್ನಿ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಕುಸಿಯೋ ಹಾಗೆ ಮಾಡಿದ್ದಾನೆ. ಈ ಮದುವೆ ಮಾಡ್ತಿರೋದು ಸಂಬಂಧ ಬೆಳೆಸೋಕ್ಕಲ್ಲ, ದ್ವೇಷಕ್ಕೆ. ಮಗನೇ ನನಗೆ ಟ್ರಂಪ್ ಕಾರ್ಡ್. ಒಂದು ಸಾರಿ ಶಾಲಿನಿ ಮದುವೆ ಮುಗಿಲಿ, ಜಯರಾಮ್ಗೆ ನಾನು ಸಿಕ್ಕಿದ್ದು ದುರಾದೃಷ್ಟ ಅನ್ನೋ ಹಾಗೆ ನಾನು ಮಾಡ್ತೀನಿ. ಮಗಳ ಜೀವನದ ಮುಂದೆ ಕಂಪ್ನಿ ಏನು ಅವನಿಗೆ ದೊಡ್ಡದಲ್ಲ. ಅವನು ನನ್ನ ಮುಂದೆ ಸೋಲು ಒಪ್ಕೊಂಡು ಕಂಪ್ನಿನ ನನಗೆ ಕೊಟ್ಟು ಓಡಿ ಹೋಗಬೇಕು. ಹಾಗೆ ಮಾಡ್ತೀನಿ. ಪಾಪ, ಏನೂ ತಪ್ಪಿಲ್ಲದೆ ಆ ಹುಡುಗಿ ಅನುಭವಿಸೋ ಹಾಗೆ ಮಾಡಬೇಡ್ರಿ. ಮಗುವಿನ ಮುಖವಾಡ ಹಾಕೊಂಡು ಹಸೆ ಮನೆ ಮೇಲೆ ಕೂರುವಂತಹ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನು ನೀನು ಮೊದಲು ಮಾಡೋ. ಮುಂದೆ ಏನಾಗಬೇಕು ಅದು ನಾನು ಅಂದ್ಕೊಂಡ ಹಾಗೆ ಆಗತ್ತೆ. ಗೊತ್ತಾಯ್ತಾ?
ಅಭಿ ತುಂಬ ಒಳ್ಳೆ ಹುಡುಗ. ಇದೇನಪ್ಪ ಇದ್ದಕ್ಕಿದ್ದಂಗೆ ಅಭಿನಾಗ್ ಹೊಗಳಕ್ಕೆ ಶುರು ಮಾಡಿದ್ದೀರಾ? ಅಲ್ಲ, ನೀನು ಗಮನಿಸಿದ್ಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ರವಿಶಂಕರ್ ನನಗೆ ಅವಮಾನ ಮಾಡಕ್ಕೆ ನೋಡ್ತಿದ್ರು. ಆಗ ಅಭಿ ವಿಷಯನ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ದ. ನನಗೆ ಅವಮಾನ ಆಗೋದು ಅಭಿಗೆ ಸರಿ ಹೋಗಲಿಲ್ಲ ಅಂತ ಅನ್ಸುತ್ತೆ. ಪಾಪ ಜಯರಾಮ ಏನೂ ಮಾಡೋಕ್ಕಾಗದೇ ಇದ್ದಾಗ ಅಭಿ ಮಾತಾಡಿದ್ದು ಜಯರಾಮಂಗೂ ಇಷ್ಟ ಆಯಿತು. ಅಭಿ ಓದಿಲ್ಲ ಅಂತ ಜನ ಬೈತಾರೆ, ಅವನ ಯೋಗ್ಯತೆನೇ ಬೇರೆ. ಮನುಷ್ಯತ್ವಕ್ಕೆ ಬೆಲೆ ಕೊಡೋ ಹುಡುಗ ಅವನು. ನನಗೆ ಅವಮಾನ ಆಗಿ ತಲೆ ತಗ್ಸೋ ಹಾಗಾಗಿತ್ತು. ಅಂಥ ಟೈಮಲ್ಲಿ ಅಭಿಯಿಂದ ನಾನು ತಲೆ ಎತ್ಕೊಂಡು ನಡ್ಕೊಳ್ಳೋಗಾಯ್ತು. ನೋಡ್ತಿರೋ, ಎಲ್ಲರೂ ಮನಸ್ಸಿಂದ ಅಭಿನ ಗೌರವ ಕೊಡಬೇಕು. ಹಾಗೆ ತಯಾರು ಮಾಡ್ತೀನಿ ಅವನನ್ನು. ಏನು ನೆನ್ಸ್ಕೊಂಡ ತಕ್ಷಣ ಫೋನ್ ಮಾಡಿಬಿಟ್ಟಿದ್ಯಾ? ಓ, ನೀನು ನನ್ನ ನೆನೆಸ್ಕೋತಿದ್ಯಾ? ಅಂದ್ರೆ ಅಲ್ಲ, ನನ್ನನ್ನು ಯಾಕೆ ನೆನೆಸ್ಕೋತಿದ್ದೆ ಅಂತ. ಅದು ಏನಿಲ್ಲ, ಅಪ್ಪ ನಿನ್ನನ್ನು ಹೊಗಳ್ತಾ ಇದ್ರು ಅಷ್ಟೇ. ಅದಕ್ಕೆ ನೀನು ಹೇಳಿದ್ದು? ಅಪ್ಪ ನಿನ್ನನ್ನು ಹೊಗಳ್ತಾ ಇದ್ರು, ನಂಗೆ ಖುಷಿ ಆಯ್ತು. ಸರಿ, ಏನಕ್ಕೆ ಫೋನ್ ಮಾಡಿದ್ದು? ಅದು ಆಗಲೇ ನಾವು ಮಾತಾಡ್ತಿದ್ದಾಗ ನೀನೇನೋ ಹೇಳಿದೆ, ಏನು ಅಂತ ನಂಗೆ ಸರಿಗೆ ಅರ್ಥ ಆಗಲಿಲ್ಲ. ಅದರ ಅರ್ಥ ಕೇಳೋಕ್ಕೆ ಫೋನ್ ಮಾಡಿದೆ. ನಾನೇನು ಹೇಳಿದೆ? ಅದೇ, ಜನ ನಮ್ಮನ್ನ ನೋಡೋ ರೀತಿ ಬದಲಾಗ್ತಾ ಇದೆ ಅಂದರೆ ನಮ್ಮ ಸಂಬಂಧ ಬದಲಾಗ್ತಿದೆಯೇನೋ ಅಂತ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಜನ ನಮ್ಮನ್ನ ನೋಡೋ ರೀತಿ ಬದಲಾಗ್ತಾ ಇದೆ ಅಂದರೆ ನಮ್ಮ ಸಂಬಂಧ ಬದಲಾಗ್ತಿದೆಯೇನೋ ಅಂತ. ಹ್ಞೂ, ನಿಂಗೆ ಹಾಗೆ ಅನಿಸ್ತಿಲ್ವಾ? ಏನು ಪ್ರೀತಿ, ನಾನೇ ಮೊದಲೇ ಕನ್ಫ್ಯೂಷನ್ಲಿದ್ದೀನಿ. ಹಾಗಂತ ನಿಂಗೆ ಫೋನ್ ಮಾಡಿದ್ರೆ ನೀನು ಇನ್ನೂ ತಲೆ ತಿಂತಿದೆಯಲ್ಲ ನನಗೆ. ಏನಿಲ್ಲ ಬಿಡು, ಕೆಲವೊಂದು ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಆಗಿಲ್ಲ ಅಂದರೆ ಅದು ಅದಲ್ಲ ಅಂತ ಅರ್ಥ. ಪ್ರೀತಿ, ನೀನು ನನ್ನ ತಲೆ ಕೆಡಿಸಿದ್ಯಾ ಕಣೆ, ನಿಜವಾಗ್ಲು. ನೀನು ಅಷ್ಟೆ. ಪ್ರೀತಿ, ನೀನು ಹಾಗೆ ಹೇಳಿದಾಗ ನನಗೆ ಭಯ ಆಯಿತು ಗೊತ್ತಾ. ಎಲ್ರಿಗೂ ಹೆದರ್ಕೊಂಡು ನನ್ನನ್ನು ಮಾತಾಡ್ಸೋದೆಲ್ಲಿ ಬಿಟ್ಬಿಡ್ತೀಯೋ ಅಂತ. ಥೂ, ನಾನು ಯಾಕೆ ಹಾಗೆ ಮಾಡ್ತೀನಿ? ನಿನ್ನ ಮಾತಾಡಿಸ್ದೆ ನಾನು ಹೇಗಿರೋಕ್ಕಾಗತ್ತೆ? ಹಲೋ. ಅಯ್ಯೋ, ನಾನು ಎಷ್ಟು ಯಾಕೆ ಮಾತಾಡ್ತಿದ್ದೀನಿ? ಬದಲಾಗೋ ನಮ್ಮ ಸಂಬಂಧ ಏನು ಅಂತ ಅವನಿಗೆ ಗೊತ್ತಿಲ್ಲ ಅಂದರೆ ಇದು ಪ್ರೀತಿನಾ? ಅಥವಾ ಅವನು ನನ್ನ ಕೈಯಲ್ಲಿ ಬಾಯಿ ಬಿಡ್ಸಕ್ಕೆ ಮಾತಾಡ್ತಿದ್ದಾನ? ಛೇ, ಈ ಕನ್ಫ್ಯೂಷನೇ ಬೇಡಪ್ಪ. ಹಲೋ ಪ್ರೀತಿ. ಹಾಂ, ಲೈನಲ್ಲೇ ಇದ್ದೀನಿ. ನೋಡು ಪ್ರೀತಿ,
ಯಾವೊಂದು ಏನಾರು ಅಂದ್ಕೊಳ್ಳಿ, ನೀನು ನನ್ನನ್ನು ಮಾತಾಡಿಸದೇ ಇರಬಾರ್ದು ಅಷ್ಟೇ. ಓಕೆನಾ? ಸರಿ. ಹೇ ಅಭಿ, ನಾಳೆ ನಾನು ನಿಶ್ಚಿತಾರ್ಥಕ್ಕೆ ಯಾವ ಕಲರ್ ಡ್ರೆಸ್ ಹಾಕೊಳ್ಳಿ? ಅದೇನು ಯಾವತ್ತೂ ನನ್ನನ್ನು ಕೇಳ್ದೆ ಇರೋಳು ಇವತ್ತು ಕೇಳ್ತಿದ್ಯಾ? ಕೇಳಬೇಕನ್ಸ್ತು, ಅದಕ್ಕೆ ಕೇಳಿದೆ. ತಪ್ಪಾ? ತಪ್ಪೆಲ್ಲ ಅಲ್ಲ. ನನ್ನ ಹೀಗೆ ಕೇಳಿದ ಮೊದಲನೇ ಹುಡುಗಿ ನೀನೇ. ನೋಡು, ಬೇರೆ ಹುಡುಗಿರ ಜೊತೆ ನಂಗೆ ಕಂಪೇರ್ ಮಾಡಬೇಡ. ಪ್ರೀತಿ, ನೀನು ಬೇರೆನೇ ಕಣೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೋಡು, ಬೇರೆ ಹುಡುಗಿರ ಜೊತೆ ನಂಗೆ ಕಂಪೇರ್ ಮಾಡಬೇಡ. ಪ್ರೀತಿ, ನೀನು ಬೇರೆನೇ ಕಣೆ. ಇನ್ಯಾರಿಗೂ ನಿನ್ನನ್ನು ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವ ಕಲರ್? ಪ್ಯಾರೆಟ್ ಗ್ರೀನ್. ವಾವ್, ಡನ್. ಓಕೆ, ಸಿ ಯು ಟುಮಾರೋ. ಗುಡ್ ನೈಟ್. ಅಯ್ಯೋ, ನನ್ನ ಹತ್ರ ಪ್ಯಾರೆಟ್ ಗ್ರೀನ್ ಡ್ರೆಸ್ಸೇ ಇಲ್ಲ. ಏನು ಮಾಡಲಿ?